ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಇವತ್ತು ನಂದು 28th ಡೇ ವ್ಲಾಗಿಂಗ್ ಐತಿ. ನಂದು ಈ ವೀಕ್ ಫುಲ್ ಎಲ್ಲ ನೈಟ್ ಡ್ಯೂಟಿ ಐತಿ. ಅದಕ್ಕೋಸ್ಕರ ಇವಾಗ ನೈಟ್ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೊಂಟೇನು. ಇತ್ತೀಚೆಗೆ ನಂಗೆ ಬ್ಲಾಗ್ ಮಾಡೋಕ್ಕೆ ಕಷ್ಟ ಆಗತೈತಿ. ಯಾಕಂದ್ರೆ ಸ್ವಲ್ಪ ನಾನು ಬ್ಯುಸಿ ಇರ್ತೇನು ನಿದ್ದೆ ಮಾಡೋದ್ರೊಳಗೆ. ಇವಾಗ ಮನೆಗೆ ಬಂದೇನು ನೋಡ್ರಿ. ನಮ್ಮ ಬೆಕ್ ಡೋರ್ ಓಪನ್ ಆದ ತಕ್ಷಣ ಬಂದು ಆ ಮ್ಯಾಟದ ಮೇಲೆ ಕೆರೆದು ಸ್ವಲ್ಪ ಬಿಸಿಲ ಕಾಯಿಸ್ಕೊಂಡು ಆಮೇಲೆ ಮತ್ತೆ ಬಂದು ಒಳಗಡೆ ಬಿಸಿಲು ಬೀಳೋ ಜಾಗದಾಗ ಬಂದು ಅಲ್ಲಿ ಮಲ್ಕೊಂಡು ಸ್ವಲ್ಪ ಆಟ ಆಡ್ತೈತಿ. ಆ ಬಿಸಿಲು ಕಿರಣಗಳು ಇದ್ರ ಕಣ್ಣ ಮೇಲೆ ಬೀಳ್ಬೇಕು ಹಂಗೆ ಗೈಸ್, ನಾನು ನಿಜ ಹೇಳ್ಬೇಕಂದ್ರೆ ಉತ್ತರ ಕರ್ನಾಟಕದಾಗಿ. ಬಟ್ ಏನಂದ್ರೆ ಬಾಯಿ ಬಿಟ್ಟರೆ ಹೊಲಸು ಮಾತಾಡ್ತೇನೆ ಅಂತ ಹೇಳಿ ನಾವು ಉತ್ತರ ಕರ್ನಾಟಕ ಲ್ಯಾಂಗ್ವೇಜ್ದಾಗ ಮಾತಾಡಕತ್ತಿಲ್ಲ. ಯಾಕಂದ್ರೆ ಯಾವಾಗಲೂ ನಾರ್ಮಲಾಗಿ ಮಾತಾಡ್ತಾ ಇದ್ರು ಇವಳೇನು ಬೈಯಾದಳ ಅಂತ ಹೇಳಿ ಅನ್ಕೋತಾರಂತ ಹೇಳಿ ನಾವು ಉತ್ತರ ಕರ್ನಾಟಕದಾಗ ಲ್ಯಾಂಗ್ವೇಜ್ದಾಗ ಮಾತಾಡಲಾಗಿನು. ಬಟ್ ಇವತ್ತಿಂದ ನಾ ಇದೇ ಲ್ಯಾಂಗ್ವೇಜ್ದಾಗ ಮಾತಾಡ್ತೀನಿ. ಮತ್ತು ಇನ್ನೊಂದು ಏನಂದ್ರೆ ನಂಗೆ ಎಲ್ಲರೂ ಕೇಳೋದರು, ನಿನ್ನ ಹತ್ರ ಏನು ಟ್ಯಾಲೆಂಟ್ ಐತಿ, ಮತ್ತು ಏನಾದರೂ ಕಂಟೆಂಟ್ ಮಾಡು, ನೀನು ಓನ್ ಕಂಟೆಂಟ್ ಮಾಡು ಅಂತ. ಬಟ್ ನನ್ನ ಹತ್ರ ಟ್ಯಾಲೆಂಟ್ನ ನೀವೇ ಹೊರಗೆ ತೆಗಿಬೇಕು. ಫಸ್ಟ್ ಆಫ್ ಆಲ್ ನನ್ನ ಹತ್ರ ಟ್ಯಾಲೆಂಟ್ಸ್ ಇದ್ದಾವೆ, ಬಟ್ ನಾನಾಗೆ ತೋರ್ಸಂಗಿಲ್ಲ. ನೀವಾಗೆ ಹೇಳಬೇಕು. ನಾನು ಹೆಂಗೆ ವೀಡಿಯೋ ಮಾಡ್ತೀನೋ ಅದ್ರಾಗ ನನ್ನ ಟ್ಯಾಲೆಂಟ್ ಏನೈತಿ ನೀವೇ ಹೇಳ್ಬೇಕು. ಇವಾಗ ಡ್ರೆಸ್ ಚೇಂಜ್ ಮಾಡ್ಕೊಂಡೇನು, ಇನ್ನು ಫೇಸ್ ವಾಶ್ ಎಲ್ಲ ಬ್ರಷ್ ಎಲ್ಲ ಮಾಡ್ಕೊಂಡ ಫಸ್ಟ್ ನಾಷ್ಟ ಮಾಡಬೇಕು. ನೋಡ್ರಿ, ನಮ್ಮ ಬೆಕ್ಕ ಹಾಲ್ಗೋಸ್ಕರ ವೇಟ್ ಮಾಡತೈತಿ. ಏನು ಗೊತ್ತು ಗೈಸ್, ನಾ ಒಂದು ಸಲ ಕಾಫಿ ಮಾಡಿಲ್ಲ, ಬಟ್ ಕಾಫಿ ಪೌಡ್ರ್ ತೊಗೊಂಡು ಬಂದೇನು. ಹೆಂಗೆ ಮಾಡ್ಬೇಕಂತ ಹೇಳಿ ಇನ್ನು ಯೂಟ್ಯೂಬ್ದಾಗ ನೋಡ್ಕೊಂಡು ಮಾಡ್ತೇನೆ. ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಕಾಫಿ ಮಾಡೋದು ಈಸಿ ಐತಿ ಗೈಸ್, ನಾನು ನಿಮಗೆ ತೋರಿಸ್ಕೊಡ್ತೇನೆ. ಇವಾಗ ಫಸ್ಟ್ ಹಾಲು ಕಾಯ್ಸಕ್ಕಿಡ್ತೇನೆ. ಇವಾಗ ನಾ ಹಾಲು ಕಾಯೋವರೆಗೂ ಕಾಫಿಗೆ ಏನೇನು ಬೇಕು ಅದೆಲ್ಲ ರೆಡಿ ಮಾಡ್ಕೊಳ್ತೇನೆ. ಫಸ್ಟ್ ಸ್ವಲ್ಪ ಕಾಫಿ ಪೌಡ್ರ್ ಹಾಕ್ಕೊಂಡು 2 ಸ್ಪೂನ್ ಶುಗರ್ ಹಾಕ್ಕೊಂಡು 2 ಸ್ಪೂನ್ ಅಂತ ಹೇಳಿ 3 ಸ್ಪೂನ್ ಹಾಕ್ಕೊಂಡೇನಿಲ್ಲ. ದ್ಯಾಟ್ಸ್ ಮೈ ಟ್ಯಾಲೆಂಟ್ ಗಾಯ್ಸ್. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಇವಾಗ ಅದ್ರೊಳಗೆ ಹಾಲು ಹಾಕೋತೀನಿ. ಇವಾಗ ಫೈನಲಿ ಕಾಫಿ ಕುಡಿಯೋದೇನು. ಕಾಫಿ ಕುಡ್ದಾದ್ಮೇಲೆ ಎನರ್ಜಿ ಬಂತಂತ ಪಲಾವ್ ಮಾಡ್ಕೊಂಡೆ ತಿನ್ನಕ್ಕೆ ಹೊಂಟೇನು. ತಿನ್ನೋವಾಗೂ ಈಗ ವಿಡಿಯೋ ಮಾಡ್ಕೋತಾರತ್ತೆ ಹೇಳಿ ಅನ್ಕೋಬೇಡ್ರಿ, ಯಾಕಂದ್ರೆ ನಾ ಯಾಕೆ ಹಿಂಗಾಗೇನಂತೇಳಿ ಇಲ್ಲಿವರೆಗೂ ನಂಗೆ ಗೊತ್ತಿಲ್ಲ. ಮೊದಲೆಲ್ಲ ನನ್ನ ಮುಖದಾಗ ಕಳೆ ಇರ್ತಿತ್ತು, ಬಟ್ ಈಗ ಕಲ್ಲಾಗೈತಿ. ಇವತ್ತೇನು ಕೆಲಸ ಇಲ್ಲ, ತಿಂದುಬಿಟ್ಟು ಮಲ್ಕೊಳ್ಳೋದಷ್ಟೇ ಕೆಲಸ ಐತಿ. ಓಕೆ ಫ್ರೆಂಡ್, ಬಾಯ್, ಗುಡ್ ನೈಟ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಅಷ್ಟೇ.